ಹಾಯ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಗುರುವಂದನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿ ಬಂದ್ಬಿಟ್ಟು ಏನ್ ಮಾಡಮಿ ಅಂತಂದ್ರೆ ಕನ್ನಡ ವ್ಯಾಕರಣ. ಹೌದಾ, ಈಗ VA ಎಕ್ಸಾಮ್ ಬಿಟ್ಟಿದ್ದು, VA ಪೋಸ್ಟ್ ಬಿಟ್ಟಿದ. VA ಪೋಸ್ಟ್ ಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಪ್ರಮುಖವಾಗಿ ಫೋಕಸ್ ಮಾಡಬೇಕಾಗಿದ್ದು ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್. ಹೌದಾ, ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂತಂದ್ರೆ ಕನ್ನಡ ವ್ಯಾಕರಣವನ್ನ ಕುರಿತು ಅಧ್ಯಯನವನ್ನ ಮಾಡೋಣ. ಅಂದ್ರೆ ಕನ್ನಡ ವ್ಯಾಕರಣ, ಹೌದಾ, ಮೊದಲಿಗೆ ನಮ್ಗೆ ಏನು ಗೊತ್ತಿರ್ಬೇಕ್ರಿ, ವ್ಯಾಕರಣ ಅನ್ನೋ ಪದದ ಅರ್ಥ ಗೊತ್ತಿರ್ಬೇಕು. ಹೌದಾ, ವ್ಯಾಕರಣ ಅಂತಂದ್ರೆ ಏನು? ವಾಟ್ ಈಸ್ ಗ್ರಾಮರ್? ಹೌದಾ, ಇಂಗ್ಲಿಷ್ ನಲ್ಲಿ ಕಳೆದ್ರೆ ಪಟ್ ಅಂತ ಫ್ಲಾಶ್ ಆಗ್ತದೆ. ವಾಟ್ ಈಸ್ ಗ್ರಾಮರ್ ಅಥವಾ ವ್ಯಾಕರಣ ಅಂತಂದ್ರೆ ಏನು ಅಂತಂದ್ರೆ ಒಂದು ಯಾವುದೇ ರೀತಿಯಾದಂತಹ ಒಂದು ಭಾಷೆಯನ್ನ ನಾವ್ ಏನ್ ಮಾಡ್ತೀವಿ, ಕ್ರಮಬದ್ಧವಾಗಿ, ಹೌದಾ, ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ವ್ಯಾಕರಣ ಅಂತ ಕರಿತೀವಿ. ಹೌದಾ, ಒಂದು ಭಾಷೆಯನ್ನ ನಾವು ಕ್ರಮಬದ್ಧವಾಗಿ ಸೂತ್ರಬದ್ಧವಾಗಿ ಅದನ್ನ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ವ್ಯಾಕರಣ ಅಂತ ಕರಿತೀವಿ. ಹೌದಾ, ವ್ಯಾಕರಣ ಅಂತ ಕರಿತೀವಿ. ಇದು ಹೌದಾ, ವ್ಯಾಕರಣ ಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಈ ವ್ಯಾಕರಣ ಶಾಸ್ತ್ರ ಇನ್ನೂ ಪ್ರಮುಖವಾದಂತ ಎರಡು ಘಟ್ಟಗಳು ಬರ್ತವೆ. ಯಾವುವು ಅಂತಂತಂದ್ರೆ ಛಂದಸ್ ಶಾಸ್ತ್ರ. ಹೌದಾ, ಛಂದಸ್ ಶಾಸ್ತ್ರ. ಇನ್ನೊಂದು ಯಾವ್ದು ಬರ್ತದೆ ಅಂತಂದ್ರೆ ಅಲಂಕಾರ ಶಾಸ್ತ್ರ ಅಂತಕ್ಕಂಥ ಎರಡು ಭಾಗಗಳು ಬರ್ತವೆ. ಹೌದಾ, ವ್ಯಾಕರಣ ಅಂತ ನೋಡ್ತಾ ಹೋದ್ರೆ ನಾವು ವ್ಯಾಕರಣದ ಹಿನ್ನೆಲೆ ಗೊತ್ತಿರ್ಬೇಕು, ವ್ಯಾಕರಣದಲ್ಲಿ ಯಾವ ರೀತಿಯಾದಂತಹ ಭಾಗಗಳು ಬರ್ತವೆ ಅನ್ನೋದು ಗೊತ್ತಿರ್ಬೇಕು. ಛಂದಶಾಸ್ತ್ರ ಮತ್ತೆ ಅಲಂಕಾರ ಶಾಸ್ತ್ರ ಅಂತಕ್ಕಂಥ ಎರಡು ಗ್ರಂಥಗಳು ಬರ್ತವೆ, ಎರಡು ಭಾಗಗಳು ಬರ್ತವೆ. ಛಂದಶಾಸ್ತ್ರ ಅಂತಂದ್ರೆ ಏನು ಅಂತಂದ್ರೆ ಕಾವ್ಯವನ್ನ ಸೂತ್ರ ರೂಪದ ಪದ್ಯದಲ್ಲಿ ಬರೆಯುವುದು. ಸೂತ್ರ ರೂಪದ ಪದ್ಯದಲ್ಲಿ ಏನ್ ಬರಿಬೇಕ್ರಿ? ಕಾವ್ಯವನ್ನ ಸೂತ್ರ ರೂಪದ ಪದ್ಯ ರೂಪದಲ್ಲಿ ಬರಿಬೇಕು. ಹೌದಾ, ಪದ್ಯ ರೂಪದಲ್ಲಿ. ಸೂತ್ರ ರೂಪದ ಪದ್ಯ ಅಂತಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಹೌದಾ, ಇವ್ ನೆನಪ ಬರೀ ಗುರು ಲಘುವನ್ನ ಹಾಕ್ತಿವಿ ನಾವು. ಹಳೆಗನ್ನಡದಲ್ಲಿ ಬರೆದಂತಹ ಪದ್ಯಗಳಿಗೆ ನಾವೇನ್ ಮಾಡ್ಬೋದು, ಗುರು ಲಘುವನ್ನ ಹಾಕ್ಬೋದು. ಗುರು ಲಘುವನ್ನ ಒಳಗೊಂಡಿರ್ತಕ್ಕಂಥದಕ್ಕೆ ನಾವು ಛಂದಸ್ಸು ಅಂತ ಕರಿತೀವಿ. ಈ ರೀತಿಯಾಗಿ ಗುರು ಲಘು ಹಾಕಕ್ ಬರೋ ರೀತಿಯಾಗಿ ಏನ್ ಮಾಡ್ಬೇಕ್ರಿ, ಅವರು ಕಾವ್ಯವನ್ನ ಪದ್ಯದ ರೂಪದಲ್ಲಿ ಬರಿಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಛಂದಶಾಸ್ತ್ರ ಅಂತ ಕರಿತೀವಿ. ಇನ್ನು ಅಲಂಕಾರ ಶಾಸ್ತ್ರ. ಅಲಂಕಾರ ಶಾಸ್ತ್ರ ಅಂತಂದ್ರೆ ಏನು? ಕಾವ್ಯವನ್ನ ಸುಂದರವಾಗಿ ಕಾಣುವಂತೆ ಮಾಡ್ಬೇಕು. ಸುಂದರವಾಗಿ ಕಾಣುವಂತೆ ಮಾಡಲು ಬಳಸ್ತಕ್ಕಂಥ ಅಲಂಕಾರಿಕ ಪದಗಳು. ಮಾಡಲು ಬಳಸುವ ಅಲಂಕಾರಿಕ ಪದಗಳನ್ನ ಯಾವ ಒಳಗೊಂಡಿರ್ತೋ ಅವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಲಂಕಾರ ಶಾಸ್ತ್ರ ಅಂತ ಕರಿತೀವಿ. ಹೌದಾ, ಯಾವ ರೀತಿಯಾಗಿ ನಾವು ಸುಂದರವಾಗಿ ಕಾಣ್ಲಿಕ್ಕೆ ಏನು ಮಾಡ್ತೀವೋ ಅದೇ ರೀತಿಯಾಗಿ ಒಂದು ಕಾವ್ಯವನ್ನ ಬರಿಬೇಕಾದ್ರೆ ಆ ಕಾವ್ಯ ಉತ್ಕೃಷ್ಟವಾಗಿ, ಆ ಕಾವ್ಯ ಒಂದು ಪ್ರಮುಖವಾದಂತಹ ಘಟ್ಟವನ್ನ ತಲುಪಬೇಕಾದ್ರೆ ಆ ಕಾವ್ಯವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅತ್ಯಂತ ಸುಂದರವಾಗಿ ಪದಗಳನ್ನ ಬಳಸ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಬರಿಬೇಕಾಗ್ತದೆ ಕಾವ್ಯವನ್ನ. ಅದಕ್ಕೆ ನಾವೇನಂತ ಕರಿತೀವಿ, ಅಲಂಕಾರ ಶಾಸ್ತ್ರ ಅಂತ ಕರಿತೀವಿ. ಹೌದಾ, ಮೂರು ಗೊತ್ತಾಯ್ತು, ವ್ಯಾಕರಣ ಶಾಸ್ತ್ರ, ಛಂದಶಾಸ್ತ್ರ ಮತ್ತೆ ಅಲಂಕಾರ ಶಾಸ್ತ್ರ. ಹೌದಾ, ಹಂಗಂದ್ರ ಈ ವ್ಯಾಕರಣ ಶಾಸ್ತ್ರವನ್ನ ಬರೀತಾರೆ. ಹೌದಾ, ವ್ಯಾಕರಣ ಶಾಸ್ತ್ರ ಮುಂದೆ ಹೇಳ್ತೀನಿ. ವ್ಯಾಕರಣ ಶಾಸ್ತ್ರ ಹಲವಾರು ಮುಂದೆ ವ್ಯಾಕರಣ ಶಾಸ್ತ್ರ ಗ್ರಂಥಗಳನ್ನ ಬರೆದವ್ರು ಬರ್ತಾರೆ. ಈಗ ವ್ಯಾಕರಣ ಶಾಸ್ತ್ರವನ್ನ ಬರೆದವ್ರು ಯಾರು? ಬರೆಯವ್ರಿಗೆ ಏನಂತ ಕರೀತಾರೆ ಅಂತಂದ್ರೆ ವೈಯಾಕರಣಿಕರು ಅಂತ ಕರೀತಾರೆ. ಹೌದಾ, ವೈಯಾಕರಣಿಕರು. ಅಥವಾ ಇದು ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿದೆ, ವ್ಯಾಕರಣ ಶಾಸ್ತ್ರವನ್ನ ಬರೆಯೋರಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಆಗಿದ್ರಿ. ಹೌದಾ, ಗೊತ್ತಿರಬೇಕು. ವೈಯಾಕರಣಿಕರು ಅಥವಾ ವೈಯಾಕರಣಿಗಳು ಅಂತ ಕರೀತಾರೆ. ಯಾರು ವ್ಯಾಕರಣವನ್ನ ಬರೀತಾರೋ ಅವರಿಗೆ ಈ ರೀತಿಯಾಗಿ ಕರೀತಾರ. ಹಂಗಂದ್ರ ಈ ಒಂದು ವ್ಯಾಕರಣ ಶಾಸ್ತ್ರವನ್ನ, ಮತ್ತೆ ಎರಡನೇದು ಛಂದಶಾಸ್ತ್ರ, ಮೂರನೇದು ಅಲಂಕಾರ ಶಾಸ್ತ್ರ, ಮೂರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥಗಳು. ಅದ ಈ ಮೂರನ್ನ ಒಳಗೊಂಡಿರ್ತಕ್ಕಂತಹ ಗ್ರಂಥಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಲಾಕ್ಷಣಿಕ ಗ್ರಂಥ ಅಂತ ಕರಿತೀವಿ. ಲಾಕ್ಷಣಿಕ ಗ್ರಂಥ ಏನನ್ನ ಒಳಗೊಂಡಿರ್ಬೇಕು? ಲಾಕ್ಷಣಿಕ ಗ್ರಂಥ ಅಂತಂದ್ರೆ ವ್ಯಾಕರಣ ಶಾಸ್ತ್ರವನ್ನು ಒಳಗೊಂಡಿರ್ಬೇಕು, ಅಲಂಕಾರ ಶಾಸ್ತ್ರವನ್ನು ಒಳಗೊಂಡಿರ್ಬೇಕು, ಮತ್ತೆ ಛಂದಶಾಸ್ತ್ರ. ಮೂರನ್ನ ಒಳಗೊಂಡಿರ್ತಕ್ಕಂಥ ಗ್ರಂಥಕ್ಕೆ ನಾವೇನಂತ ಕರಿತೀವಿ? ಲಾಕ್ಷಣಿಕ ಗ್ರಂಥ ಅಂತ ಕರಿತೀವಿ. ಹೌದಾ, ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿದೆ ಲಾಕ್ಷಣಿಕ ಗ್ರಂಥ ಅಂತಂದ್ರೆ ಏನು ಅಂತ ಹೇಳಿ. ಹೌದಾ, ಗೊತ್ತಿರ್ಬೇಕು. ಆದ್ರೆ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಯಾವ್ದ್ರಿ? ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ ಅಂತ ನೋಡ್ತೀವಿ. ಕನ್ನಡದಲ್ಲಿ ದೊರೆತಂತಹ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗನೇ ಅಂತೀವಿ. ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಕವಿರಾಜ ಮಾರ್ಗಕ್ಕೆ ಕರಿತೀವಿ.
ಹಾಗಾದ್ರೆ ಈ ಒಂದು ಕನ್ನಡ ವ್ಯಾಕರಣದ ಹಿನ್ನೆಲೆಯನ್ನ ನೋಡಂಬ್ರಿ. ಅಂದ್ರೆ ಕನ್ನಡ ವ್ಯಾಕರಣ ಹುಟ್ಟಿದ ಯಾವಾಗ, ಕನ್ನಡ ಅಂತಕ್ಕಂಥದ್ದು ಯಾವ ಒಂದು ಭಾಷಾ ಗ್ರಂಥಕ್ಕೆ ಸೇರಿದಂತಹ ಒಂದು ಭಾಷೆ ಇದೆ ಅನ್ನೋದನ್ನ ಗೊತ್ತಿರ್ಬೇಕು. ಕನ್ನಡ ವ್ಯಾಕರಣದ ಒಂದು ಭಾಷೆ ಸ್ಟಾರ್ಟ್ ಆಗಿದ್ದೆ ಎಲ್ಲಿದಿಂದ ಅಂತಂದ್ರೆ ಕನ್ನಡದ ಇತಿಹಾಸವನ್ನು ನೋಡೋದನ್ನ ನಾವು 2000 ವರ್ಷಗಳ ಹಿಂದಿನ ನಡೆದು ನಾವೇನ್ ಮಾಡ್ತೀವಿ, ಕನ್ನಡ ಸಾಹಿತ್ಯದ ಒಂದು ಇತಿಹಾಸವನ್ನ ನೋಡ್ತೀವಿ. ಈ ಕನ್ನಡ ಅನ್ನೋದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂತಹ ಒಂದು ಭಾಷೆ. ಪ್ರಮುಖವಾಗಿ ದ್ರಾವಿಡ ಭಾಷಾ ವರ್ಗ, ಹೌದಾ? ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಭಾಷಾ ವರ್ಗಕ್ಕೆ ನಾವು ದ್ರಾವಿಡ ಭಾಷಾ ವರ್ಗ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ 5 ಬರ್ತವೆ. ಯಾವ್ಯಾವ ಬರ್ತಾವ? ಕನ್ನಡ. 5 ಪ್ರಮುಖವಾಗಿ ಕಂಡು ಬರ್ತಕ್ಕಂಥವು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಅಂತಕ್ಕಂತಹ ಒಂದು ಭಾಷೆಗಳನ್ನ ನಾವು ದ್ರಾವಿಡ ಭಾಷಾ ವರ್ಗದ ಗ್ರೂಪಿನಲ್ಲಿ ನೋಡ್ತೀವಿ. ಹಾಗಾದ್ರೆ ಕನ್ನಡ ಭಾಷಾ ವರ್ಗಕ್ಕೆ, ಕನ್ನಡ ವ್ಯಾಕರಣಕ್ಕೆ ಅಡಿಪಾಯವನ್ನ ಹಾಕಿದಂತಹ ವ್ಯಕ್ತಿ ಯಾರು? ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ 2ನೇ ನಾಗವರ್ಮ. ನಾವೇನ್ ಮಾಡ್ತಿದೀವಿ, ಕನ್ನಡ ವ್ಯಾಕರಣದ ಒಂದು ಹಿನ್ನೆಲೆನ ನೋಡ್ಕೊತಾ ಹೊಂತೀವಿ. ಫಸ್ಟ್ ಬರ್ತಕ್ಕಂತಹ ಕವಿನಿ ಯಾರು ಅಂತಂದ್ರೆ 2ನೇ ನಾಗವರ್ಮ. 2ನೇ ನಾಗವರ್ಮ ಇವರ ಕಾಲ ಎಷ್ಟು ಅಂತ ಕೇಳ್ತಾರೆ. ಕಾಲ ಎಷ್ಟು? ಸುಮಾರು 10ನೇ ಶತಮಾನದಲ್ಲಿ ಜೀವಿಸಿದಂತಹ ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ. 2ನೇ ನಾಗವರ್ಮನ ಗುರುಗಳು, ಇವರ ಗುರುಗಳು ಯಾರು ಅಂತಂದ್ರೆ ವೀರ ಭಟ್ಟಾರಕರು. ಹೌದಾ? ವೀರ ಭಟ್ಟಾರಕರು. ಇನ್ನೊಂದ್ ಏನ್ ಕೇಳ್ತಾರೆ ಅಂತಂದ್ರೆ ಇವ್ರು ಯಾರ ಆಸ್ಥಾನದಲ್ಲಿದ್ರು ಅಂತಂದ್ರೆ ಜಗದೇಕ ಮಲ್ಲನ ಆಸ್ಥಾನದಲ್ಲಿದ್ರು. ಜಗದೇಕ ಮಲ್ಲ ಅಂತಕ್ಕಂಥ ಅರಸನ ಆಸ್ಥಾನದಲ್ಲಿ ಅವರ ಗುರುಗಳಾಗಿನೇ ಕಾರ್ಯವನ್ನ ನಿರ್ವಹಿಸಿದವರು ಯಾರು ಅಂತಂದ್ರೆ 2ನೇ ನಾಗವರ್ಮ. ಕನ್ಫ್ಯೂಸ್ ಆಗ್ಬೇಡ್ರಿ. 2ನೇ ನಾಗವರ್ಮನ ಗುರು ವೀರ ಭಟ್ಟಾರಕರು. ಜಗದೇಕ ಮಲ್ಲನ ಗುರು ಯಾರು ಅಂತಂದ್ರೆ 2ನೇ ನಾಗವರ್ಮ ಅಂತ ನೋಡ್ತೀವಿ. 2ನೇ ನಾಗವರ್ಮನಿಗೆ ಇರ್ತಕ್ಕಂತಹ ಒಂದು ಬಿರುದುಗಳು ಯಾವುವು? ಪ್ರಮುಖವಾಗಿರ್ತಕ್ಕಂತಹ ಬಿರುದುಗಳನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿ ಯಾವುವು ಅಂತಂದ್ರೆ ಕವಿತಾ ಗುಣೋದಯ ಅಂತಕ್ಕಂತಹ ಒಂದು ಪ್ರಮುಖವಾದಂತಹ ಬಿರುದನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಯಾರಾಗ್ತಾರ ಅಂತಂದ್ರೆ 2ನೇ ನಾಗವರ್ಮ. ಇವರ ಒಂದು ಪ್ರಮುಖವಾದಂತಹ ಗ್ರಂಥಗಳನ್ನ ಬರೀತಾರೆ. ಯಾವ್ಯಾವು ಅಂತಂದ್ರೆ ಛಂದೋ ವಿಚಿತ ಅಂತಕ್ಕಂತ ಒಂದು ಗ್ರಂಥ. ನೆಕ್ಸ್ಟ್ ವರ್ಧಮಾನ ಪುರಾಣ, ಅಭಿಧಾನ ವಸ್ತುಕೋಶ, ಕಾವ್ಯಾವಲೋಕನ, ನೆಕ್ಸ್ಟ್ ಕಾವ್ಯಾವಲೋಕನ, ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ 5 ಪ್ರಮುಖವಾದಂತಹ ಗ್ರಂಥಗಳನ್ನ ರಚನೆ ಮಾಡ್ತಾರ. ಪ್ರತಿಯೊಂದು ಗ್ರಂಥವು ತನ್ನದೇ ಆದಂತಹ ಒಂದು ಮಹತ್ವವನ್ನು ಹೊಂದಿರತಕ್ಕಂತಹ ಗ್ರಂಥಗಳು. ಹೌದಾ? ಮುಂದಿನ ಎಕ್ಸಾಮ್ ನಲ್ಲಿ ಕ್ವಶನ್ ಆಗ್ಬೋದು. ಈಗ ಛಂದ ಉಚಿತ ಅಂತಕ್ಕಂಥ ಗ್ರಂಥವನ್ನ ಬರೆದಿದ್ದಾನೆ 2ನೇ ನಾಗವರ್ಮ. ಆದ್ರೆ ಈ ಗ್ರಂಥ ಏನಾಗಿಲ್ಲ ಅಂತಂದ್ರೆ ಉಪಲಬ್ಧವಾಗಿಲ್ಲ, ಸಿಕ್ಕಿಲ್ಲ ಇದು ಗ್ರಂಥ. ಉಪಲಬ್ಧವಾಗಿಲ್ಲ ಅಂತಂದ್ರೆ ಸಿಕ್ಕಿಲ್ಲ ಅಂತ ನೋಡ್ತೀವಿ. ವರ್ಧಮಾನ ಪುರಾಣ ಅಂತಂದ್ರೆ ವರ್ಧಮಾನನ ಹೆಸರು ಹೇಳ್ತದ. ಹೌದಾ? ಇತಿಹಾಸದಲ್ಲಿ ನಾವು ವರ್ಧಮಾನ ಅಂತ ಯಾರಿಗೆ ಕರಿತೀವ್ರಿ? ಮಹಾವೀರನಿಗೆ. ಹೌದಾ? ಮಹಾವೀರನಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ವರ್ಧಮಾನ ಅಂತ ಕರಿತೀವಿ. ಕನ್ನಡದಲ್ಲಿ ಬರೆದಂತಹ ಮೊದಲ ವರ್ಧಮಾನ ಪುರಾಣ ಯಾರು ರಚನೆ ಮಾಡಿದ್ರು ಅಂತಂದ್ರೆ 2ನೇ ನಾಗವರ್ಮ. ಕನ್ನಡದಲ್ಲಿ ಬರೆದಂತಹ ಮೊದಲನೇ ವರ್ಧಮಾನ ಪುರಾಣ ಯಾರು ಬರೆದ್ರು ಅಂತಂದ್ರೆ 2ನೇ ನಾಗವರ್ಮ. ಇದಕ್ಕೆ ಇನ್ನೊಂದು ಹೆಸರದ ಏನು? ಮಹಾವೀರ ಚರಿತೆ ಅಂತಕ್ಕಂತ ಇನ್ನೊಂದು ಹೆಸರದ ಅಂತ ನೋಡ್ತೀವಿ. ನೆಕ್ಸ್ಟ್ ಅಭಿಧಾನ ವಸ್ತುಕೋಶ ಇದು ಕನ್ನಡದಲ್ಲಿ ಬರೆದಂತಹ ಮೊದಲ ಕನ್ನಡದ ನಿಘಂಟು ಅಥವಾ ವಿಶ್ವಕೋಶ ಅಂತ ಕರಿತೀವಿ. ಕನ್ನಡದ ವಿಶ್ವಕೋಶ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ್ದಕ್ಕಂತಂದ್ರೆ ಅಭಿಧಾನ ವಸ್ತುಕೋಶ ಅಂತಕ್ಕಂತ ಒಂದು ಗ್ರಂಥ. ಈ ಅಭಿಧಾನ ವಸ್ತುಕೋಶ ಗ್ರಂಥದಲ್ಲಿ ಇದರಲ್ಲಿ ಏನ್ ತಿಳಿಸಿದಾನ ಅಂತಂದ್ರೆ ಶಬ್ದಗಳ ಅರ್ಥವನ್ನ ಕುರಿತು ತಿಳಿಸಿದಾನ. ಹಾಗಾದ್ರೆ ಸಂಸ್ಕೃತದ ವಿಶ್ವಕೋಶ ಅಂತ ಯಾವ್ದು ಕರೀತಾರೆ? ಹೌದಾ? ಸಂಸ್ಕೃತ ಭಾಷೆಯ ವಿಶ್ವಕೋಶ. ಸಂಸ್ಕೃತದ ವಿಶ್ವಕೋಶ ಅಂತ ಯಾವ ಗ್ರಂಥ ಕರೀತಾರೆ? ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಕ್ಕಂತ ಒಂದು ಗ್ರಂಥವನ್ನ ಅಂತೀವಿ. ಈ ಮಾನಸೋಲ್ಲಾಸ ಗ್ರಂಥವನ್ನ ಬರೆದವರು ಯಾರು ಅಂತಂತಂದ್ರೆ 3ನೇ ಸೋಮೇಶ್ವರ ಬರ್ತಿದ್ದು ಮಾನಸೋಲ್ಲಾಸ ಅಂತಕ್ಕಂಥದ್ದು, ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಕ್ಕಂಥ ಗ್ರಂಥವನ್ನ ಸಂಸ್ಕೃತ ಭಾಷೆಯ
ವಿಶ್ವಕೋಶ ಅಂತ ಕರೆದ್ರೆ ಕನ್ನಡ ಭಾಷೆ ವಿಶ್ವಕೋಶ ಯಾವುದು ಅಂತಂದ್ರೆ ಅಭಿಧಾನ ವಸ್ತುಕೋಶ. ನೆಕ್ಸ್ಟ್ ಕಾವ್ಯಾವಲೋಕನ. ಕಾವ್ಯಾವಲೋಕನ ಗ್ರಂಥದ ವಿಶೇಷಣೆ ಏನು ಅಂತಂದ್ರೆ ಕನ್ನಡದಲ್ಲಿ ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಅಂತ ನೋಡ್ತೀವಿ. ಹೌದಾ, ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಯಾವುದು ಅಂತಂದ್ರೆ ಕಾವ್ಯಾವಲೋಕನ. ಬರ್ದವ್ರು ಯಾರು? 2ನೇ ನಾಗವರ್ಮ. ಈ ಒಂದು ಕಾವ್ಯಾವಲೋಕನ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಲಂಕಾರಿಕ ಪದಗಳ ಬಗ್ಗೆ ಹೇಳ್ತಾನೆ, ಮತ್ತೆ ಛಂದಸ್ಸು ಮತ್ತು ಅಲಂಕಾರಿಕ ಗ್ರಂಥಗಳ ಎರಡನ್ನ ಕುರಿತು ತಿಳಿಸ್ತಾನೆ ಅಂತ ನೋಡ್ತೀವಿ. ನೆಕ್ಸ್ಟ್ ಬರೋದು ಯಾವ್ದು ಅಂತಂದ್ರೆ ಕರ್ನಾಟಕ ಭಾಷಾಭೂಷಣ. ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವ್ಯಾಕರಣ ಗ್ರಂಥ ಅಂತ ನೋಡ್ತೀವಿ. ಈ ಗ್ರಂಥನ ರಚನೆಯಾಗಿದ್ದು ಯಾವ ಭಾಷೆಯಲ್ಲಿ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ. 10 ಪರಿಚ್ಛೇದಗಳನ್ನ ಹೊಂದಿರತಕ್ಕಂಥ ಒಂದು ಗ್ರಂಥ ಅಂತ ನೋಡ್ತೀವಿ. ಹೌದಾ, ಒಬ್ಬ ಕವಿಗಳ ಬಗ್ಗೆ ಓದ್ಬೇಕಾದ್ರೆ ಅವರ ಒಂದು ಕಾಲಘಟ್ಟ ಆಗಿರ್ಬೋದು, ಅವ್ರು ಯಾವ ಒಂದು ರಾಜಮನೆತನದಲ್ಲಿ ಜೀವಿಸಿದ್ರು, ಅವರ ಬಿರುದು, ಮತ್ತೆ ಅವ್ರು ಬರೆದಂತಹ ಗ್ರಂಥಗಳು, ಆ ಗ್ರಂಥಗಳಲ್ಲಿರ್ತಕ್ಕಂಥ ಒಂದು ವಿಶೇಷತೆಗಳು ನಮ್ಗೆ ಏನಾಗಿರ್ಬೇಕ್ರಿ? ಗೊತ್ತಾಗಿರ್ಬೇಕು. ಹಾಗಾದ್ರೆ ಕನ್ನಡದ ಒಂದು ವ್ಯಾಕರಣ ಚರಿತ್ರೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದ್ರೆ 2ನೇ ನಾಗವರ್ಮನಿಂದ ಅಂತ ನೋಡ್ತೀವಿ. 2ನೇ ನಾಗವರ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂತಂದ್ರೆ ಹೆಸರಂತ ಕೇಳಿರ್ತೀರಿ. ಯಾರು ಅಂತಂದ್ರೆ ಕೇಶಿರಾಜ. ಯಾರಾಜ ರೀ? ಕೇಶಿರಾಜ. ಕೇಶಿರಾಜ ಅಂತಂದ್ರೆ ಕನ್ನಡ ವ್ಯಾಕರಣ ಅಂತಂದ್ರೆ ನಾವೇನಂತೀವಿ? ಕೇಶಿರಾಜ ಅನ್ಬೋದು. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಕೇಶಿರಾಜನ ಕಾಲ ತಂದೆ, ತಾತ, ಮಾವ ಇವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಕಾಲ ಇವರು ಸಹ ಸುಮನ 10ನೇ ಶತಮಾನದಲ್ಲಿ ಜೀವಿಸಿದ್ರು ಅಂತ ನೋಡ್ತೀವಿ. ತಂದೆ ಯಾರು ಅಂತಂತಂದ್ರೆ ಸುಮನೋಬಾಣ. ಕೇಶಿರಾಜನ ತಂದೆ ಸುಮನೋಬಾಣ. ಮಾವ ಯಾರು ಅಂತಂತಂದ್ರೆ ಜನ್ನ ಅಂತ ನೋಡ್ತೀವಿ. ಹೌದಾ, ಸುಮನೋಬಾಣ ಇವರ ತಾತನ ಹೆಸರು ಏನು ಅಂತಂದ್ರೆ ಸುಮನೋಬಾಣ ಅಂತ ನೋಡ್ತೀವಿ. ಹೌದಾ, ಸುಮನೋಬಾಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಇವರ ತಾತ ಆಗಿದ್ದ ಅಂತ ನೋಡ್ತೀವಿ. ಯಾರ್ದು? ಕೇಶಿರಾಜ. ಕಾಲ 10ನೇ ಶತಮಾನ, ತಾತ ಸುಮನೋಬಾಣ, ಮಾವ ಜನ. ಈ ರೀತಿ ಕವಿಕುಲ ಕುಟುಂಬದಲ್ಲಿ ಜನಿಸಿದಂತ ಕೇಶಿರಾಜ ಪ್ರಮುಖವಾದಂತಹ ಕನ್ನಡದ ವೈಯಾಕರಣಿ ಅಂತ ಹೇಳ್ತೀವಿ. ಹೌದಾ, ವೈಯಾಕರಣಿ ಕನ್ನಡದ ಪ್ರಮುಖವಾದಂತಹ ವೈಯಾಕರಣಿ ಅಂತ ಕರಿತೀವಿ. ಯಾಕೆ ವೈಯಾಕರಣಿ ಅಂತೀವಿ? ಯಾರು ವ್ಯಾಕರಣ ಶಾಸ್ತ್ರವನ್ನ ಬರೀತಾರೋ ಅವ್ರಿಗೆ ಏನಂತ ಕರಿತೀವಿ? ನಾವು ವೈಯಾಕರಣಿ ಅಂತ ಕರಿತೀವಿ. ನೆಕ್ಸ್ಟ್ ಕೇಶಿರಾಜ ಬರೆದಂತಹ ಒಂದು ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಹೌದಾ, ಶಬ್ದಮಣಿ ದರ್ಪಣ ಅಂತಕ್ಕಂತಹ ಒಂದು ಗ್ರಂಥವನ್ನ ಬರೀತಾನೆ. ಈ ಶಬ್ದಮಣಿ ದರ್ಪಣ ಒಂದು ಗ್ರಂಥದಲ್ಲಿ ಏನ್ ಬರೀತಾನೆ ಅಂತಂತಂದ್ರೆ ವೃತ್ತಿಗಳನ್ನ ಬರೀತಾನೆ ಮತ್ತೆ ಸೂತ್ರಗಳನ್ನ ಬರೀತಾರೆ. ಸೂತ್ರಗಳನ್ನ ಯಾವ ರೂಪದಲ್ಲಿ ಬರೀತಾರೆ ಅಂತಂದ್ರೆ ಪದ್ಯದ ರೂಪದಲ್ಲಿ ಸೂತ್ರವನ್ನ ಬರೆದರೆ ವೃತ್ತಿಗಳನ್ನ ಗದ್ಯ ರೂಪದಲ್ಲಿ ಬರೀತಾನೆ. ಎರಡರಲ್ಲೂ ಸಹ ಶಬ್ದಮಣಿ ದರ್ಪಣ ಗ್ರಂಥವನ್ನ ರಚನೆ ಮಾಡ್ತಾನೆ. ಸೂತ್ರಗಳನ್ನ ಪದ್ಯ ರೂಪದಲ್ಲಿ ಬರೆದರೆ ವೃತ್ತಿಗಳನ್ನ ಏನ್ ಮಾಡ್ತಾನೆ ಅಂತಂದ್ರೆ ಗದ್ಯ ರೂಪದಲ್ಲಿ ಬರೀತಾನೆ. ಕಂದ ಪದ್ಯದಲ್ಲಿ ಬರುವಂತಹ ಒಂದು ಗ್ರಂಥ. ಈ ಶಬ್ದಮಣಿ ದರ್ಪಣದಲ್ಲಿರ್ತಕ್ಕಂಥ ಅಷ್ಟು ಸೂತ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 342. ಹೌದಾ, 342 ಏನ್ ಮಾಡ್ತವೆ ಅಂತಂದ್ರೆ ಶಬ್ದಮಣಿ ದರ್ಪಣದಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಸೂತ್ರಗಳು ಅಂತ ನೋಡ್ತೀವಿ. ಶಬ್ದಮಣಿ ದರ್ಪಣದಲ್ಲಿ ಪ್ರಮುಖವಾಗಿ 8 ಪ್ರಕರಣಗಳನ್ನ ಅಧ್ಯಯನ ಮಾಡ್ತೀವಿ. ಯಾವಷ್ಟು ಅಂತಂದ್ರೆ 8 ಪ್ರಕರಣಗಳು. ಯಾವ್ಯಾವು ಅಂತಂದ್ರೆ ಸಂಧಿ, ಸಮಾಸ, ತದ್ದಿತ, ನಾಮ, ಆಖ್ಯಾತ, ಅವ್ಯಯ, ಧಾತು, ಅಪಭ್ರಂಶ ಅಂತ ಹೇಳಿ ಪ್ರಮುಖವಾಗಿ ಶಬ್ದಮಣಿ ದರ್ಪಣದಲ್ಲಿ ನಾವೇನ್ ಮಾಡ್ತೀವಿ? 8 ಪ್ರಕರಣಗಳಾಗಿ ತನ್ನ ಒಂದು ಗ್ರಂಥವನ್ನ ರಚನೆ ಮಾಡ್ತಾನೆ. ಸಂಧಿ, ಸಮಾಸ, ತದ್ದಿತ, ನಾಮ, ಆಖ್ಯಾತ, ಅವ್ಯಯ, ಧಾತು, ಅಪಭ್ರಂಶಗಳಾಗಿ. ಇನ್ನು ಲಾಸ್ಟ್ ಬರೋದು ಯಾವುದು ಅಂತಂದ್ರೆ ಪ್ರಯೋಗ ಸಾರ ಅಂತಕ್ಕಂಥ ಒಂದು ಲಾಸ್ಟ್ ಅಧ್ಯಾಯ ಬರ್ತದೆ. ಅದ್ರಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಬರ್ತಕ್ಕಂಥ ಒಂದು ಲಾಸ್ಟ್ ಅಧ್ಯಾಯನ ಯಾವುದು ಅಂತಂದ್ರೆ ಪ್ರಯೋಗ ಸಾರ. ಇದರಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಶಬ್ದಗಳ ಅರ್ಥವನ್ನ ಕುರಿತು ಹೇಳ್ತಾನೆ. ಶಬ್ದಗಳ
ಅರ್ಥವನ್ನ ಕುರಿತು ಯಾರು ಹೇಳ್ತಾರೆ ಅಂತಂದ್ರೆ ಕೇಶಿರಾಜ ಹೇಳ್ತಾನೆ ಶಬ್ದಮಣಿ ದರ್ಪಣದಲ್ಲಿ ಅಂತ ನೋಡ್ತೀವಿ. ಪ್ರಮುಖವಾಗಿರ್ತಕ್ಕಂತ ಗ್ರಂಥ ಇನ್ನು ಕೇಶಿರಾಜನನ್ನ ಬಿಟ್ರೆ ಮತ್ತೆ ಯಾರು ಬರ್ತಾರೆ ಅಂತಂತಂದ್ರೆ ಭಟ್ಟಕಳಂಕ ದೇವ. ಭಟ್ಟಕಳಂಕ ದೇವ ಭಟ್ಟಕಳಂಕ ದೇವನು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಇವರು ಬರೆದಂತ ಗ್ರಂಥ ಯಾವುದು ಅಂತಂದ್ರೆ ಶಬ್ದಾನುಶಾಸನ. ಭಟ್ಟಕಳಂಕ ದೇವ ಬರೆದಿದ್ದು ಶಬ್ದಾನುಶಾಸನ ಅಂತಕ್ಕಂಥ ಗ್ರಂಥ. ಈ ಗ್ರಂಥನೂ ಸಹ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗ್ಯದ. ಹೌದಾ, ಕನ್ಫ್ಯೂಸ್ ಆಗ್ಬೇಡ್ರಿ. ಕೇಶಿರಾಜ ಬರೆದಿದ್ದು ಶಬ್ದಮಣಿ ದರ್ಪಣ, ಭಟ್ಟಕಳಂಕ ದೇವ ಬರೆದಿದ್ದು ಯಾವುದು ಅಂತಂದ್ರೆ ಶಬ್ದಾನುಶಾಸನ. ಇದನ್ನು ಸಹ ಸಂಸ್ಕೃತ ಭಾಷೆಯಲ್ಲಿ ಇದ್ರು ಸಹ ಕನ್ನಡ ಭಾಷೆಯ ಒಂದು ವ್ಯಾಕರಣವನ್ನ ಕುರಿತು ತಿಳಿಸ್ತಕ್ಕಂಥದ್ದು. ಭಟ್ಟಕಳಂಕ ದೇವರ ಗುರುಗಳ ಹೆಸರು ಏನು ಅಂತಂದ್ರೆ ಅಕಳಂಕ ದೇವ. ಅಕಳಂಕ ದೇವ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಮತ್ತೆ ಬರ್ತಕ್ಕಂಥ ಪ್ರಮುಖ ಕವಿಗಳು ಅಂತಂದ್ರೆ ಪತಂಜಲಿ. ಪತಂಜಲಿ ಮಹರ್ಷಿ. ಇನ್ನೊಬ್ರು ಯಾರು ಅಂತಂದ್ರೆ ಪಾಣಿನಿ. ಪಾಣಿನಿ ಬರೆದಿದ್ದು ಅಷ್ಟಾಧ್ಯಾಯಿ ಗ್ರಂಥ. ಹೌದಾ, ಪಾಣಿನಿ ಬರೆದಿದ್ದು ಅಷ್ಟಾಧ್ಯಾಯಿ ಗ್ರಂಥ ಅಂತ ನೋಡ್ತೀವಿ. ಪತಂಜಲಿ ಬರೆದಿದ್ದು ಯೋಗ. ಹೌದಾ, ಯೋಗ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾನೆ ಯಾರು? ಪತಂಜಲಿ ಮಹರ್ಷಿ. ಹೌದಾ, ಯೋಗಗಳಿಗೆ ಪ್ರಸಿದ್ಧ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ರೀತಿಯಾಗಿ ಕನ್ನಡದ ಒಂದು ನಾವು ವ್ಯಾಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ವಿ. ಮೊದಲು ವ್ಯಾಕರಣವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಹಿನ್ನೆಲೆ ಗೊತ್ತಿದ್ದಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ಅಧ್ಯಯನವನ್ನ ಮಾಡ್ಬೋದು ಅಂತ ನೋಡ್ತೀವಿ. ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಕನ್ನಡ ವರ್ಣಮಾಲೆಯನ್ನು ಕುರಿತು ಡಿಟೇಲ್ ಆಗಿ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.